ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಪ್ರತ್ಯಕ್ಷ, ಅನುಮಾನ, ಆಗಮ ಇದರ ಲಕ್ಷಣ ಏನು ಅನ್ನೋದನ್ನು ಬ್ರಹ್ಮತರ್ಕದ ಮೂಲಕ ಮಧ್ವಾಚಾರ್ಯರು ನಿರೂಪಣೆ ಮಾಡ್ತಾರೆ. ಏತಂ ಅರ್ಥಂ ಪದ್ಮನಾಭ ತೀರ್ಥೀಯ ಏತಂ ಅರ್ಥಂ ಪ್ರತ್ಯಕ್ಷಾದಿ ನಿರೂಪಣ ಪರೇಣ ಬ್ರಹ್ಮತರ್ಕೇಣ ಸಾಧಯತಿ. ಆ ಬ್ರಹ್ಮತರ್ಕ ಯಾರು ಮಾಡಿದ್ದು ಅಂದರೆ ದತ್ತಾತ್ರೇಯ ನಾಮಕ ಪರಮಾತ್ಮ. ಆ ಬ್ರಹ್ಮತರ್ಕದಿಂದ ಹೇಳ್ತಾ ಇದ್ದಾರೆ ಅದುಷ್ಟಮಿಂದ್ರಿಯಂ ತ್ವಕ್ಷಂ ಇತ್ಯಾದಿನ. ಈಗ ಮೇಲ್ಗಡೆಗೆ ಹೋಗಿ ಅದುಷ್ಟಮಿಂದ್ರಿಯಂ ತ್ವಕ್ಷಂ ತರ್ಕೋ ಅದುಷ್ಟಸ್ತತಾನುಮಾ ಆಗಮಃ ಅದುಷ್ಟವಾಕ್ಯಂ ಚ ಸ್ವದೃಕ್ಚ ಅನುಭವ ಸ್ಮೃತಃ. ಅದೃಷ್ಟಮಿಂದ್ರಿಯಂ ತು ಅಕ್ಷಂ, ದೋಷವಿರದ ಇಂದ್ರಿಯವನ್ನೇ ಪ್ರತ್ಯಕ್ಷ ಅಂತ ಕರೀತಾರೆ. ಇಂದ್ರಿಯ ಅಂದರೆ ಇಂದ್ರಿಯ ಗೋಚರವಾದ ವಸ್ತು, ಇಂದ್ರಿಯದಿಂದ ಬರುವಂತಹ ಜ್ಞಾನ. ಪ್ರತ್ಯಕ್ಷ ಅಂದ್ರೇನು? ಇಂದ್ರಿಯದಿಂದ ಬರುವಂತಹ ಜ್ಞಾನವನ್ನು ಪ್ರತ್ಯಕ್ಷ ಅಂತ ಕರೆಯೋದು. ಅಲ್ಲಿ ದೋಷ ಇರಬಾರದು. ದುಷ್ಟ ಅಂದರೆ ದೋಷದಿಂದ ಕೂಡಿದೆ ಅಂತ ಅರ್ಥ. ಅದುಷ್ಟ ಅಂದರೆ ದೋಷವಿಲ್ಲ ಅಂತ. ದೋಷ ಅಂದರೆ ಯಾವುದು? ಬನ್ನಿ ಪದ್ಮನಾಭ ತೀರ್ಥರಿಗೆ ದೂರಸ್ಥತ್ವಾದಿ ದೋಷರಹಿತ ಅರ್ಥಗ್ರಾಹಕಂ ಕಾಮಾದಿ ದೋಷರಹಿತಂ ಇಂದ್ರಿಯಂ ಪ್ರತ್ಯಕ್ಷಮಿತಿ ಜ್ಞಾತವ್ಯಂ. ವಸ್ತುವಿನಲ್ಲಿ ಇರುವ ದೋಷ ಅತ್ಯಂತ ದೂರದಲ್ಲಿರುವುದು, ಅತ್ಯಂತ ಹತ್ತಿರದಲ್ಲಿರುವುದು. ಅತ್ಯಂತ ದೂರದಲ್ಲಿರುವ ಹಿಮಾಲಯ ಪರ್ವತದ ಗುಹೆಯ ಒಳಗೆ ಇರುವ ಹಕ್ಕಿಯ ಮೊಟ್ಟೆಯ ಮೇಲ್ಗಡೆ ಇರುವ ಬಿಂದುವನ್ನು ನೋಡಲಿಕ್ಕಾಗಲ್ಲ. ಅತ್ಯಂತ ದೂರ ಇರೋದ್ರಿಂದಾಗಿ ಅದು ಗೋಚರ ಅಲ್ಲ. ಅತ್ಯಂತ ಹತ್ತಿರ ಇರೋದ್ರಿಂದಾಗಿ ಗೋಚರ ಅಲ್ಲ. ನಮ್ಮ ಕಣ್ಣಿನ ಮೇಲ್ಗಡೆ ಇರುವಂತಹ ಯಾವುದಾದ್ರೂ ಗುರುತು ಅತ್ಯಂತ ಹತ್ತಿರ ಇರೋದ್ರಿಂದಲೂ ಕಾಣಲ್ಲ, ಅತ್ಯಂತ ದೂರ ಇರೋದ್ರಿಂದಲೂ ಕಾಣಲ್ಲ. ಅತ್ಯಂತ ವ್ಯಾಪ್ತವಾಗಿರೋದ್ರಿಂದಾಗಿಯೂ ಕಾಣಲ್ಲ, ಅತ್ಯಂತ ಪರಮಾಣುವು ಕಾಣಲ್ಲ. ಇವೆಲ್ಲ ವಸ್ತುವಿನಲ್ಲಿರುವ ದೋಷ. ಈ ದೋಷವೂ ಇರಬಾರದು. ವಸ್ತುತಃ ವಸ್ತುವಿನಲ್ಲಿರುವ ದೋಷ ಕಾಣಬಾರದು. ಅಲ್ಲ, ವಸ್ತುವಿನಲ್ಲಿ ಎಲ್ರಿ ದೋಷ ಇರುತ್ತೆ? ಅದು ದೊಡ್ಡದಾಗತ್ತಾ ಸಣ್ಣದಾಗತ್ತಾ? ದೋಷ ಇದೆ ಅಂತ ಅದಕ್ಕೆ ಪರಿಜ್ಞಾನ ಇದೆಯಾ? ಅಲ್ಲ, ಇಂದ್ರಿಯದಲ್ಲಿರುವ ದೋಷವನ್ನು ವಸ್ತುವಿನ ಮೇಲೆ ಹಾಕೋದಷ್ಟೇ. ಇದಕ್ಕಿದೇ ಉತ್ತರವನ್ನು ಕೊಟ್ಟಿದ್ದಾರೆ. ದೂರಸ್ಥತ್ವಾತಿ ದೋಷರಹಿತ ಅರ್ಥಗ್ರಾಹಕಂ ಅಂತ ಅಲ್ಲೇ ಉಂಟು. ದೂರಸ್ಥತ್ವ ಮೊದಲಾದ ದೋಷರಹಿತವಾದ ಅರ್ಥವನ್ನು ಗ್ರಹಿಸುವಂಥದ್ದು. ಅಲ್ಲ, ಅರ್ಥದಲ್ಲಿ ದೋಷ ಇದು ಅಂದರೆ ಅದು ಇಂದ್ರಿಯದಲ್ಲಿರುವ ದೋಷವೇ. ಇಲ್ಲೇನು ಹೇಳಲಿಲ್ಲ. ಅದರಿಂದಾಗಿ ಮತ್ತೆ ಕಾಮಾದಿ ದೋಷರಹಿತ ಇಂದ್ರಿಯಂ. ಕೆಲವೊಮ್ಮೆ ವಸ್ತು ಎದುರುಗಡೆ ಸಿಗುವ ಹಾಗೆ ಇರುತ್ತೆ, ಮಧ್ಯಮ ಪರಿಮಾಣವನ್ನು ಹೊಂದಿದೆ, ತೀರ ದೊಡ್ಡದು ಅಲ್ಲದ, ತೀರ ಚಿಕ್ಕದು ಅಲ್ಲದ, ಇಂದ್ರಿಯಕ್ಕೆ ಅರಿವಿಗೆ ಬರುವ ಒಂದು ಡಿಸ್ಟೆನ್ಸ್ ಅಲ್ಲಿ ಇದೆ. ಎಲ್ಲ ಕರೆಕ್ಟ್ ಇದೆ. ಆದರೆ ಮನಸ್ಸಿಗೆ ಕಾಮಾದಿ ದೋಷಗಳಿದ್ದರೆ, ಕ್ರೋಧಾದಿ ದೋಷಗಳಿದ್ದರೆ ಎದುರುಗಡೆ ಇರುವ ವಸ್ತುವನ್ನು ಗ್ರಹಿಸದೇ ಇರುವ ಸಾಧ್ಯತೆ ಇದೆ. ಹಳ್ಳವನ್ನು ನೋಡದೆ ಎಡಹುವ ಹಾಗೆ. ಅಲ್ಲಿ ವಸ್ತುವಿನದಲ್ಲಿ ದೋಷ ಇಲ್ಲ, ಇಂದ್ರಿಯದಲ್ಲಿಯೂ ದೋಷ ಇಲ್ಲ. ಕಣ್ಣು ಚೆನ್ನಾಗಿದೆ, ಚುರುಕಾಗಿದೆ, ಎಲ್ಲ ಕರೆಕ್ಟು. ಆದರೆ ಮನಸ್ಸಿಗೆ ದೋಷ ಇದೆ. ಈ ರೀತಿಯಾದ
ದೋಷಗಳಿರದ ಇಂದ್ರಿಯ ಏನಿದೆ ಇದನ್ನು ಪ್ರತ್ಯಕ್ಷ ಅಂತ ಕರೀತಾರೆ. ಆಯ್ತಾ? ವಿಷಯಾನ್ ಪ್ರತಿಷ್ಠಿತಂ ಹ್ಯಕ್ಷಂ ಪ್ರತ್ಯಕ್ಷಮಿತಿ ಕೀರ್ತಿತಂ ಅಂತ ಹೇಳ್ತಾರಲ್ವಾ. ವಿಷಯವನ್ನು ಕುರಿತಾದ ಇಂದ್ರಿಯ, ವಿಷಯದ ಎದುರು ನಿಂತ ಇಂದ್ರಿಯ, ವಿಷಯವನ್ನು ಗ್ರಹಿಸಬಲ್ಲ ಇಂದ್ರಿಯ, ಅದನ್ನೇ ಪ್ರತ್ಯಕ್ಷ ಅಥವಾ ಆ ಇಂದ್ರಿಯದಿಂದ ಬರುವ ಜ್ಞಾನ. ಆ ಇಂದ್ರಿಯ ದೋಷ ಇರಬಾರ್ದು. ಈಗ ಸ್ವಪ್ನವನ್ನು ಯಾಕೆ ಹೇಳಿ ಭ್ರಮೆ ಅಲ್ಲ ಅಂತನ್ನೋದು? ಇಂದ್ರಿಯ ಜನ್ಯ ಅಲ್ಲ. ಅದರಿಂದಾಗಿ ಭ್ರಮೆ ಅಂದರೆ ಇಂದ್ರಿಯ ಜನ್ಯವೇ ಆಗಿರಬೇಕು. ಕನಸಿನಲ್ಲಿ ನೀವು ಕಣ್ಮುಚ್ಚಿದಾಗ ಇಂದ್ರಿಯ ದೋಷ ಇರಲ್ಲ. ಭ್ರಮೆ ಬರಬೇಕು ಅಂದರೆ ಇಂದ್ರಿಯ ದೋಷ ಇರಬೇಕು. ಭ್ರಮೆಯಲ್ಲಿ ಬಂದಿದೆ, ಇಂದ್ರಿಯ ದೋಷ ಇಲ್ಲ ಅಲ್ಲ. ಮನಸ್ಸು ಅನ್ನುವ ಇಂದ್ರಿಯ ಅದೇನು ಕಾಣದ್ದನ್ನು ಕಾಣಿಸುತ್ತಾ? ಕಂಡದ್ದನ್ನೇ ತಾನೇ ಕಾಣಿಸೋದು. ಅದರಿಂದಾಗಿ ಕನಸು ಭ್ರಮೆಯಲ್ಲ ಅಂತ ಆಚಾರ್ಯರ ನಿರೂಪಣೆ. ಅದರಿಂದಾಗಿ ಪ್ರತ್ಯಕ್ಷಂ, ಇಂದ್ರಿಯ ಜನ್ಯ ಜ್ಞಾನ ಏನಿದೆ ಅದನ್ನು ಪ್ರತ್ಯಕ್ಷ ಅಂತ ಕರೀತಾರೆ. ಅಸಿದ್ಧ ವಿರುದ್ಧಾರ್ಥತ್ವಾದಿ ದೋಷರಹಿತಂ ತರ್ಕಶಬ್ದ ವಾಚ್ಯಂ ಅನುಮಾನಮಿತ್ಯಾಚಕ್ಷತೆ. ಅನುಮಾ ಅಂದರೆ ಏನು? ಅದುಷ್ಟಸ್ತರ್ಕ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಡಿಫೆಕ್ಟ್ಲೆಸ್ ಇಮ್ಯಾಜಿನೇಷನ್ ಈಸ್ ಅನುಮಾ. ಡಿಫೆಕ್ಟ್ ಇರಬಾರದು ಆ ತರ್ಕದಲ್ಲಿ. ತರ್ಕದಲ್ಲಿರುವ ಡಿಫೆಕ್ಟ್ ಅಂದರೆ ಏನು? ಅನುಭವಕ್ಕೆ ಬರದ ಸಂಗತಿ ಪ್ರೂವ್ ಆಗಬಾರದು ನೀವು ಮಾಡುವ ತರ್ಕ. ಜ್ಞಾನಕ್ಕೆ ವಿರುದ್ಧವಾದ ವಸ್ತು ಸ್ವರೂಪ ಸಿದ್ಧಿಯಾಗಬಾರದು ನೀವು ಮಾಡುವ ತರ್ಕ. ಊಹೆ ಯದ್ವಾ ತದ್ವಾ ಹರಿಯ ಬಿಡಬಾರದು. ಯಾಕೆ ಅಂದರೆ ನಮ್ಮ ಜ್ಞಾನಕ್ಕೆ ಅದು ವಿರುದ್ಧ. ನೋಡಿ, ಇಲ್ಲೊಂದು ಸಿಂಹ ಇದೆ ಅಂತ ನಾನು ಹೇಳಿದರೆ ಅನುಭವಕ್ಕೆ ಬರ್ತಿಲ್ವಲ್ಲ. ಅಲ್ಲ, ಅನುಭವಕ್ಕೆ ಬರದ ಹಾಗೆ ಅದು ತನ್ನನ್ನು ಮಾರ್ಪಡಿಸಿಕೊಳ್ಳುತ್ತೆ. ಅಲ್ಲ, ನಿಮಗೆ ಹೆಂಗೆ ಗೊತ್ತಾಯಿತು? ನನಗೆ ಮಾತ್ರ ತೋರ್ತಾ ಇದೆ, ನಿಮಗೆ ಮಾತ್ರ ತೋರ್ತಾ ಇಲ್ಲ. ಆ ಸಿಂಹಕ್ಕೆ ಸ್ಪೆಷಲ್ ಇಂಟೆನ್ಷನ್ ಇದೆ, ಇವ್ರಿಗೆ ತೋರಬೇಕು, ಇವ್ರಿಗೆ ತೋರಬಾರ್ದು ಅಂತ. ಈ ರೀತಿ ಊಹೆ ಮಾಡ್ತಾ ಹೋಗಿ ಅದು ವಿರುದ್ಧವಾದ ಅರ್ಥ. ಜ್ಞಾನ ಇರೋದೇ ಒಂದು ರೀತಿ, ವಸ್ತು ಇರೋದೇ ಒಂದು ರೀತಿ, ಜ್ಞಾನ ಬರೋದೇ ಒಂದು ರೀತಿ. ಅಥವಾ ಇಲ್ಲದ ವಸ್ತುವನ್ನು ಗ್ರಹಿಸುವ ಪ್ರಜ್ಞೆ. ಇದೆಲ್ಲ ಅಸಿದ್ಧಾರ್ಥ, ವಿರುದ್ಧಾರ್ಥ. ನಮ್ಮ ತರ್ಕ ಅಥವಾ ಊಹೆ ಹೀಗಿರಬಾರ್ದು. ಅದಕ್ಕೇನು ಹೇಳೋದು? ಅದುಷ್ಟಸ್ತರ್ಕ ಅನುಮಾ ನಚ ಅನುಮಾನಂ ತರ್ಕಾತ್ ಪೃಥಗಿತಿ ವಕ್ತು ಶಕ್ಯತೆ. ಇಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ತರ್ಕಶಾಸ್ತ್ರದ ಪ್ರಕಾರ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನು, ಅದನ್ನು ಅಡ್ರೆಸ್ ಮಾಡಿದ್ದಾರೆ ಪದ್ಮನಾಭ ತೀರ್ಥರು. ಅದನ್ನು ನೋಡಿ ಅನುಮಾನ ಮತ್ತು ತರ್ಕ ಎರಡು ಬೇರೆ ಅಂತಾರೆ. ತರ್ಕ ಅಂದರೆ ಏನು ಗೊತ್ತಾ? ಆಪತ್ತಿ. ಆಪತ್ತಿ ಅಂದರೆ ಏನು? ನಾನು ಹೇಳ್ತೇನೆ ನೋಡಿ, ಅಲ್ಲಿ ಹೊಗೆ ಇದೆ ಅಂದ ಮೇಲೆ ಬೆಂಕಿ ಇರಲೇಬೇಕು. ಇದು ಅನುಮಾನ. ಇದರ ಮುಂದಿನ ಸ್ಟೆಪ್ಪು ತರ್ಕ ಅಂತ ಅವರು ಹೇಳೋದು ತಾರ್ಕಿಕರು. ಮುಂದಿನ ಸ್ಟೆಪ್ ಏನು? ನಾನು ಹೇಳ್ತೇನೆ ಇಲ್ಲ, ಒಪ್ಲಿಕ್ಕೆ ಸಾಧ್ಯ ಇಲ್ಲ, ಹೊಗೆ ಬಂದು ಕೂಡಲೇ ಬೆಂಕಿ ಎಲ್ಲಿರುತ್ತೆ? ಬೆಂಕಿ ಇರಲಿಲ್ಲ ಅಂತಂದ್ರೆ ಹೊಗೆಯೂ ಇರಬಾರದಿತ್ತು. ಇದು ತರ್ಕ. ಇದನ್ನು ಆಪತ್ತಿ ಅಂತ ಕರೀತಾರೆ, ಪ್ರಸಂಗ ಅಂತ ಕರೀತಾರೆ. ಹೀಗಿದ್ದಿದ್ರೆ ಹೀಗಾಗಬೇಕಿತ್ತು, ಹೀಗಿಲ್ಲ, ಆದ್ದರಿಂದಾಗಿ ಅದು ಇಲ್ಲಿ ಇಲ್ಲ. ಈ ಕಾರನ್ನು ನೀವು ಬಹಳ ಓಡಿಸಿದ್ದೀರಾ, ಇಲ್ಲ ನೋಡಿ ಮೀಟರ್ ನೋಡಿ, ಮೀಟರ್ನ ನೀವು ಟ್ಯಾಂಪರ್ ಮಾಡಿರ್ತೀರ, ರಥದ ಇದು ಕಾರಿನ ಚಕ್ರ ಸವೆದಿದೆ, ಈ ತರಹ ತರ್ಕ. ಒಂದು ವೇಳೆ ನೀವು ಬಹಳ ಓಡಿಸದೇ ಇರ್ತಿದ್ರೆ ಚಕ್ರ ಸವೆಯಬಾರದಿತ್ತು. ಇದೇ ತಾನೇ ಊಹೆ ಅಂದರೆ. ಇದನ್ನು ನಾವು ಎಲ್ಲರೂ ದೈನಂದಿನ ಜೀವನದಲ್ಲಿ ಮಾಡೇ ಮಾಡ್ತೀವಿ. ಮಾಡದೆ
ಏನು ಇರೋಲ್ಲ. ಅದರಿಂದಾಗಿ ಈ ಪ್ರಸಂಗವನ್ನು ತರ್ಕ ಅಂತ ಕರೆಯೋದು. ಸೊ ಅನುಮಾನ ಬೇರೆ, ತರ್ಕ ಬೇರೆ ಅಂದರು. ಅದಕ್ಕೆ ಪದ್ಮನಾಭ ತೀರ್ಥರು ಹೇಳಿದ್ರು, ಅಪ್ಪ ಅನುಮಾನದ ಮುಂದಿನ ಹೆಜ್ಜೆ ತಾನೆ ತರ್ಕ. ನಚ ಅನುಮಾನಂ ತರ್ಕಾತ್ ಪೃಥಗಿತಿ ವಕ್ತುಂ ಶಕ್ಯತೆ. ಅನುಮಾನ ತರ್ಕದಿಂದ ಪ್ರತ್ಯೇಕವಲ್ಲ. ವ್ಯಾಪ್ತಿ ಮೂಲತ್ವೇನ ತರ್ಕಸ್ಯ ಅನುಮಾನತ್ವ ಅಪರಿಹಾರಾತ್. ತರ್ಕವೂ ವ್ಯಾಪ್ತಿ ಮೂಲ. ವ್ಯಾಪ್ತಿ ಏನಿದೆ, ಇನ್ಫರೆನ್ಸ್, ಅದು ಜೀವಾಳು. ಇನ್ಫರೆನ್ಸ್ ಇರದೆ ತರ್ಕವೂ ಹೊರಡಲ್ಲ, ಅನುಮಾನವೂ ಹೊರಡಲ್ಲ. ಒಂದು ಲಾಜಿಕ್ ಮಾಡಬೇಕು ಅಂದರೆ ಲಾಜಿಕಲ್ ಅನಾಲಿಸಿಸ್ಗೆ ಬೇಸ್ ಯಾವುದು? ಇನ್ಫರೆನ್ಸ್. ಇನ್ಫರೆನ್ಸನ್ನು ಇಟ್ಟುಕೊಂಡೇ ಅವರು ಇಷ್ಟು ಪ್ರಯೋಗಗಳನ್ನೆಲ್ಲ ಮಾಡೋದು ಯಾಕೆ? ಇನ್ಫರೆನ್ಸನ್ನು ಕಂಡುಕೊಳ್ಳಲಿಕ್ಕೆ. ಫೋರೆನ್ಸಿಕ್ ಸೈನ್ಸ್ ಇರಬಹುದು, ಅಥವಾ ಬೇರೆ ಯಾವುದೇ ಇದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ಸೈನ್ಸ್ ಇರಬಹುದು. ಅವರು ನಿರಂತರವಾಗಿ ಇನ್ಫರೆನ್ಸಿನ ಹುಡುಕಾಟದಲ್ಲಿ ಇರ್ತಾರೆ. ಆ ಇನ್ಫರೆನ್ಸಿನ ಹುಡುಕಾಟದಲ್ಲಿ ಇದ್ದವರು ಏನು ಮಾಡ್ತಾರೆ? ಔಷಧಿಯನ್ನೋ ಯಂತ್ರವನ್ನೋ ಕಂಡುಹಿಡಿತಾರೆ. ಸೊ ಆ ಒಂದು ವ್ಯಾಪ್ತಿಯನ್ನು ಕರೆಯೋದು ಎಷ್ಟು ಸೊಗಸು. ಇದನ್ನು ತಿಳಿದಾಗ ಆಚಾರ್ಯ ಏನು ಕೊಟ್ಟರು ಅಂತ ಗೊತ್ತಾಗುತ್ತೆ. ವ್ಯಾಪ್ತಿಯೇ ಅನುಮಾನ ಅಂದರು ಆಚಾರ್ಯರು. ಮೊದಲು ಒಂದು ಕಾಲ ಇತ್ತು, ವ್ಯಾಪ್ತಿ ಬೇರೆ ಅನುಮಾನ ಬೇರೆ ಅಂತ ಇವ್ರದ್ದು ವಾದ. ತರ್ಕ ಬೇರೆ, ತರ್ಕ ಬೇರೆ, ಅನುಮಾನ ಬೇರೆ ಅಂತ ಆಚಾರ್ಯ ಹೇಳಿದ್ರು. ಎರಡು ಒಂದೇ ಮೂಲ. ನಮಗೆ ಆಚಾರ್ಯರ ಒಂದು ವ್ಯಾಪ್ತಿಯ ಸ್ವರೂಪ ಅನುವ್ಯಾಖ್ಯಾನಾದಿಗಳಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನ ನೀವು ನೋಡಿದರೆ ಒಂದು ವಿಷಯ ಗೊತ್ತಾಗತ್ತೆ. ಆಚಾರ್ಯರು ಹೇಳುವಂತಹ ವ್ಯಾಪ್ತಿ ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಸೈಂಟಿಸ್ಟರು ಆ ವ್ಯಾಪ್ತಿಯ ಹಿಂದೆ ಬಿದ್ದಿದ್ದಾರೆ. ಯಾವುದೇ ಹೊಸ ವಿಷಯವನ್ನು ಆವಿಷ್ಕಾರ ಮಾಡುವವರು ವ್ಯಾಪ್ತಿಯ ಹಿಂದೆ ಬಿದ್ದಿದ್ದಾರೆ. ಜಗತ್ತಿನ ಗುಣಗಳನ್ನು ವ್ಯಾಪ್ತಿಯ ಮೂಲಕವೇ ತಿಳಿದು ಅದನ್ನು ನಮಗೆ ಅನುಕೂಲವಾಗಿ ಮಾಡಿಕೊಂಡು ಏನು ಮಾಡ್ತಾರೆ? ಬೇರೆ ಬೇರೆ ಸೌಲಭ್ಯಗಳನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕಾಗತ್ತೆ. ಇದು ವ್ಯಾಪ್ತಿ. ತಾರ್ಕಿಕರು ಈ ವ್ಯಾಪ್ತಿಯನ್ನು ಮುಂದುವರಿಸಲಿಲ್ಲ, ಅದು ಪ್ರಾಬ್ಲಮ್. ವ್ಯಾಪ್ತಿಯನ್ನು ಪ್ರಾಕ್ಟಿಕ್ಯಾಲಿಟಿಗೆ ತರಲಿಲ್ಲ. ಥಿಯರಿ ಉಳಿಸ್ಕೊಂಡ್ರು ಎಷ್ಟೋ ವ್ಯಾಪ್ತಿ ಅವರ ಗಮನಕ್ಕೆ ಮೀರಿ ಇವೆ. ತರ್ಕದ ಸಾರ್ಥಕ್ಯವೇ ವ್ಯಾಪ್ತಿ ಅಲ್ಲ. ತರ್ಕದ ಸಾರ್ಥಕ್ಯವೇ ವ್ಯಾಪ್ತಿ ಅನ್ನುವ ನಿಮ್ಮ ಮಾತು ಸರಿ. ಅದನ್ನು ಹೇಳಿದವರು ಯಾರು? ಮಧ್ವಾಚಾರ್ಯ. ಎರಡಕ್ಕೂ ಕೂಡ ವ್ಯಾಪ್ತಿ ಮೂಲ. ನೋಡಿ, ಪದ್ಮನಾಭ ತೀರ್ಥರ ಮಾತು ಚೆನ್ನಾಗಿದೆ. ವ್ಯಾಪ್ತಿ ಮೂಲತ್ವೇನ ತರ್ಕಸ್ಯ ಅನುಮಾನತ್ವ ಅಪರಿಹಾರಾತ್. ಅಪರಿಹಾರಾತ್ ಎರಡು. ಅಪರಿಹಾರ ಅನ್ನೋದು ಕರೆಕ್ಟು, ಅಪರಿಹರ ಅನ್ನೋದು ಕರೆಕ್ಟ್. ಅಪರಿಹರ ವ್ಯಾಪ್ತಿ ಮೂಲವಾಗಿರುವುದರಿಂದ ತರ್ಕ ಅನ್ನೋದು ಅನುಮಾನವೇ ಆಗಿದೆ. ಯದಿ ನಿರಗ್ನಿ ತರ್ಹಿ ನಿರ್ಧೂಮಸ್ಯಾದಿತ್ಯಸ್ಯ ಅರ್ಥಸ್ಯ ತರ್ಕಸ್ಯ ಯತ್ರ ಅಗ್ನಿರ್ನಾಸ್ತಿ ತತ್ರ ಧೂಮೋ ನಾಸ್ತಿ ಇತಿ ವ್ಯಾಪ್ತಿ ಮೂಲತ್ವದ ರಚನಾತ್. ಪದ್ಮನಾಭ ತೀರ್ಥರ ಕಾಲದಲ್ಲಿ ಅವರಿಗೆ ಒಂದು ದೃಷ್ಟಾಂತ ಇದು ಅಂತ. ಆಮೇಲೂ ಇದು ಪರಿಹಾರ ಆಗಲಿಲ್ಲ. ಬೇರೆ ಬೇರೆ ವ್ಯಾಪ್ತಿಯನ್ನು ತೋರಿಸುವ ಮನಸ್ಸನ್ನು ತಾರ್ಕಿಕರು ಮಾಡಲಿಲ್ಲ. ವ್ಯಾಪ್ತಿಯನ್ನು ಅವರು ಪರಿಷ್ಕಾರ ಮಾಡೋದರಲ್ಲಿ ಒದ್ದಾಡಿದ್ರೆ ವಿನಃ ಬೇರೆ ಹೋಗಲಿಲ್ಲ. ಅದರ ಬದಲು ಜಗತ್ತಿನ ತುಂಬ ಇರುವ ವ್ಯಾಪ್ತಿಯನ್ನು ಹುಡ್ಕೊಂಡು ಹೊರಟಿದ್ದಿದ್ರೆ
ಇವತ್ತು ತರ್ಕಶಾಸ್ತ್ರ ಸೈನ್ಸಿಗೆ ಪ್ರತಿರೋಧಿಯಾಗಿ ನಿಲ್ತಾ ಇತ್ತು. ದೇವರಿಚ್ಛೆ ಇಲ್ಲ, ಅದರಿಂದಾಗಿ ಇಲ್ಲ. ನೋಡಿ, ಅಲ್ಲಿಯೂ ಕೂಡ ಒಂದೊಮ್ಮೆ ಅಲ್ಲಿ ಬೆಂಕಿ ಇರಲಿಲ್ಲ ಅಂತಾದರೆ ಹೊಗೆ ಇರಬಾರದಿತ್ತು, ಹೊಗೆ ಇರಬಾರದಿತ್ತು ಅನ್ನೋದನ್ನು ಒಪ್ಪಲಿಕ್ಕಾಗಲ್ಲ. ಹೊಗೆ ಇದೆ, ಈಗಾಗಲೇ ಹೊಗೆ ಇದ್ದ ಮೇಲೆ ಬೆಂಕಿಯೂ ಇದೆ ಅಂತ ಆಗತ್ತೆ. ಇನ್ನು ವಿಪ್ರಲಂಭಾದಿ ದೋಷರಹಿತಂ ವಾಕ್ಯಂ ಆಗಮ ಇತ್ಯುಚ್ಯತೆ. ಮೋಸ ಮೊದಲಾದವುಗಳು ದೋಷ, ಮಾತಿನ ದೋಷ ಯಾವುದು ಅಂದರೆ ಮೋಸ, ಸುಳ್ಳು ಮೊದಲಾದವುಗಳು. ಅದು ಇರದ ವಾಕ್ಯವನ್ನು ಆಗಮ ಅಂತ ಕರೀತಾರೆ. ಆಗಮ ಅದುಷ್ಟ ವಾಕ್ಯಂ. ಆ ತರಹದ ಆಗಮ ಎರಡು, ಪೌರುಷೇಯ ಆಗಮ, ಅಪೌರುಷೇಯ ಆಗಮ ಅಂತ. ಅಪೌರುಷೇಯ ಆಗಮ ಋಗ್ವೇದಾದಿಗಳು, ಪೌರುಷೇಯ ಆಗಮ ಪುರಾಣ, ಪಂಚರಾತ್ರ, ಮಹಾಭಾರತ ಇತ್ಯಾದಿಗಳು. ಇನ್ನು ಜೀವಸ್ವರೂಪಭೂತ ದೃಷ್ಟಿ ಅನುಭವ ಇತ್ಯುಚ್ಯತೆ. ಜೀವಸ್ವರೂಪಭೂತವಾದ ದೃಷ್ಟಿಯನ್ನು ಅನುಭವ ಅಂತ ಕರೀತಾರೆ. ಜೀವನ ಅಂತಃಪ್ರಜ್ಞೆ, ಜೀವನ ಆಂತರಿಕ ಪ್ರಜ್ಞೆಯನ್ನ ಏನಂತ ಕರೀತಾರೆ? ಅನುಭವ ಅಂತ ಕರೀತಾರೆ. ಏನ ಸ್ವಯಂ ಪ್ರಕಾಶತೆ, ಆ ಅನುಭವದಿಂದಲೇ ತಾನಿರೋದು ತನಗೆ ಗೊತ್ತಾಗುವಂತೆ ಆಗತ್ತೆ ಅಂತ. ಅದೇ ಸಾಕ್ಷಿ ಅಲ್ಲ, ಅದನ್ನ ಅವ್ರಿಗೆ ಅವ್ರ ಪರಿಭಾಷೆಯಲ್ಲಿ ಕನ್ವಿನ್ಸ್ ಮಾಡಬೇಕಲ್ಲ ಪದ್ಮನಾಭ ತೀರ್ಥರಿಗೆ. ಅದರಿಂದಾಗಿ ಅವರು ಯಾವುದರಿಂದ ಗೊತ್ತಾಗುತ್ತೋ ಅದು, ಯಾವುದರಿಂದ ಅವರನ್ನು ಅವರು ತಿಳ್ಕೋತಾರೋ ಅದನ್ನು ಅನುಭವ ಅಂತಾರೆ. ಅವರನ್ನ ಅವರು ತಿಳ್ಕೊಳ್ಳೋದು ಯಾವುದರಿಂದ? ಏನ ಪ್ರತ್ಯಕ್ಷಾದಿ ಪ್ರಮಾಣ ಪ್ರಾಮಾಣ್ಯಂ ಅವಸೀಯತೆ. ಅದರಿಂದಲೇನೆ ಇದು ಪ್ರಮಾಣ ಹೌದಾ ಅಲ್ವಾ ಅಂತ ಹೇಳಿ ನಿರ್ಣಯ ಆಗುತ್ತೆ. ಅಂದರೆ ಸಾಕ್ಷಿ, ಸಾಕ್ಷೀಂದ್ರಿಯ ಸರ್ಟಿಫೈ ಮಾಡಿದ್ರೆ ಪ್ರಮಾಣ, ಸಾಕ್ಷೀಂದ್ರಿಯ ಸರ್ಟಿಫೈ ಮಾಡದೆ ಹೋದರೆ ಅದು ಪ್ರಮಾಣವಲ್ಲ, ಅಪ್ರಮಾಣ. ಅಕ್ಷಜಾದಿ ಜ್ಞಾನಕರಣ ದೋಷಸ್ತು ಬಲವತ್ ಪ್ರಮಾಣ ವಿರೋಧೇನ ಅವಗಂತವ್ಯ ನ ದುರ್ಬಲ ಪ್ರಮಾಣ ವಿರೋಧೇನ. ಅದಕ್ಕೆ ಆಚಾರ್ಯರು ಅಲ್ಲಿ ಸ್ವದೃಕ್ಚ ಅನುಭವ ಸ್ಮೃತ, ತನ್ನ ಬಗೆಗಿನ ಅರಿವು, ಅದೇ ಅನುಭವ. ಅನುಭವ ಅಂದ್ರೇನು? ಜೀವಸ್ವರೂಪದ ಬಗೆಗಿನ ಅರಿವು. ಸ್ವದೃಕ್ಚ ಅನುಭವ ಸ್ಮೃತ. ಆಮೇಲೆ ಅಕ್ಷಜಾದಿ ಜ್ಞಾನಕರಣ ದೋಷಸ್ತು ಬಲವತ್ ಪ್ರಮಾಣ ವಿರೋಧೇನ ಅವಗಂತವ್ಯ ನ ದುರ್ಬಲ ಪ್ರಮಾಣ ವಿರೋಧೇನ. ಪ್ರತ್ಯಕ್ಷದಲ್ಲಿ ದೋಷ ಇದೆ ಅಂತ ಹೆಂಗೆ ತಿಳಿತೀರಾ? ನನ್ನ ಇಂದ್ರಿಯದ ದೋಷ ಇದು ಹೆಂಗೆ ತಿಳಿತೀರಾ? ಸಾಕ್ಷಿಯಿಂದ, ಮತ್ತೆ ಅದಕ್ಕಿಂತ ಬಲಿಷ್ಠವಾದ ಬೇರೆ ಪ್ರಮಾಣಗಳು ಹೇಳಿದಾಗ. ಒಂದು ಉದಾಹರಣೆ ಹೇಳ್ತೇನೆ. ಅದಕ್ಕೆ ಮೊದಲು ಮೇಲ್ಗಡೆ ಬಲವತ್ ಪ್ರಮಾಣತಶ್ಚೈವ ಜ್ಞೇಯ ದೋಷ ನಚಾನ್ಯಥ ಅಂತ ಮಧ್ವಾಚಾರ್ಯರ ಮಾತು. ಬಲಿಷ್ಠವಾದ ಪ್ರಮಾಣದಿಂದ ದೋಷವನ್ನು ತಿಳಿಯಬೇಕು, ಬೇರೆ ಎದ್ದರಿಂದ ಅಲ್ಲ. ಬಲಿಷ್ಠ ಪ್ರಮಾಣ ಅಂದರೆ ಸ್ವರೂಪೇಂದ್ರಿಯ, ಸ್ವರೂಪೇಂದ್ರಿಯ ಸರ್ಟಿಫೈ ಮಾಡಿದರೆ ಇದು ಸರಿ, ಸ್ವರೂಪೇಂದ್ರಿಯ ಸರ್ಟಿಫೈ ಮಾಡದೆ ಹೋದರೆ ಇದು ಸರಿಯಲ್ಲ. ಸ್ವರೂಪೇಂದ್ರಿಯ ಮಾತ್ರ ಅಲ್ಲ, ಅನುಮಾನಾದಿಗಳು ಕೂಡ ಕೆಲವೊಮ್ಮೆ ಬಲಿಷ್ಠ ಆಗತ್ತೆ ಪ್ರತ್ಯಕ್ಷಕ್ಕೆ. ಏಕೆಂದರೆ ಇಂದ್ರಿಯ ದೂರದಲ್ಲಿರುವ ಕಪ್ಪೆ ಚಿಪ್ಪನ್ನು ಬೆಳ್ಳಿ ಅಂತ ಅಂದುಕೊಂಡಿತ್ತು. ಬೆಳ್ಳಿ ಅಂತ ಕನ್ಕ್ಲೂಡ್ ಮಾಡಲಿಕ್ಕೆ ಸಾಕ್ಷಿ ಬಿಡೋಲ್ಲ, ಅವನಿಗೆ ಒಂದು ದೋಷ ತೋರಿಸುತ್ತೆ. ಏನು ಅಲ್ವೋ, ಅಷ್ಟೊಂದು ಜನ ಓಡಾಡ್ತಾ ಇದ್ದಾರೆ, ಬೆಳ್ಳಿ ಆಗಿದ್ರೆ ಬಿಟ್ಟಿರ್ತಿದ್ರಾ, ನೋಡಲಿಕ್ಕೆ ಇರ್ತಿರ್ಲಿಲ್ಲ ಅಂತ ಹೇಳುತ್ತೆ. ಓ, ತೆಂಗಿನ ಮರ ಚಿಕ್ಕದಾಗೋಗಿದೆ ಅಂತ ಯಾರಿಗೂ ಅನ್ಸಲ್ಲ, ನಾವು ದೂರದಲ್ಲಿದ್ದೀವಿ ಅಂತ ಅನ್ಸುತ್ತೆ. ಯಾಕೆ? ತೆಂಗಿನ ಮರ ಚಿಕ್ಕದಲ್ಲ ಅನ್ನುವ ಪ್ರತ್ಯಕ್ಷಕ್ಕೆ ಈ ಪ್ರತ್ಯಕ್ಷ ವಿರುದ್ಧವಾಗಿದೆ.
ತೆಂಗಿನ ಮರ ಚಿಕ್ಕದಲ್ಲ ಅನ್ನುವ ಪ್ರತ್ಯಕ್ಷಕ್ಕೆ ತೆಂಗಿನ ಮರ ಚಿಕ್ಕದಾಗಿದೆ ಅನ್ನುವ ಪ್ರತ್ಯಕ್ಷ ವಿರೋಧ. ಆಗ ನೀವು ಯಾವುದನ್ನು ಕೇಳಬೇಕು? ಬಲಿಷ್ಠವಾದ ಪ್ರತ್ಯಕ್ಷವು ದೂರದಲ್ಲಿದ್ದೀವಿ, ಅದರಿಂದ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ? ಅಯ್ಯೋ, ವಿಮಾನ ಹತ್ತಿದ್ರೆ ಮನುಷ್ಯರೆಲ್ಲ ಇರುವೆಗಳ ಥರ ಕಾಣ್ತಾರೆ ಅಂತ ಅನ್ಕೊಂಡಿದ್ವಿ. ಇರುವೆನೇ ನೋಡ್ತಾ ಇರೋದು ನೀನು, ಯಾಕೆಂದ್ರೆ ಇನ್ನು ವಿಮಾನ ಟೇಕ್ ಆಫ್ ಆಗಿಲ್ಲ. ಇತ್ಯಾದಿ ಅಜ್ಞಾನಗಳು. ಅಜ್ಞಾನವೇ ನಗು ಬರೆಸೋದಲ್ಲಿ. ಅಜ್ಞಾನ ಯಾಕಾಯಿತು? ಅಜ್ಞಾನ ಯಾಕೆ? ಅನುಭವ ವಿರೋಧ ಇರೋದ್ರಿಂದ, ಬಲವತ್ ಪ್ರಮಾಣ ವಿರೋಧ ಇರೋದ್ರಿಂದ. ಅದನ್ನು ಆಚಾರ್ಯರು ಹೇಳಿದ್ರು, ಬಲವತ್ ಪ್ರಮಾಣತಶ್ಚೈವ ಜ್ಞೇಯ ದೋಷ ನಚಾನ್ಯಥ. ಇನ್ನು ತಚ್ಚ ಬಲವತ್ವಂ ದ್ವಿವಿಧಂ. ಆಚಾರ್ಯ, ಇವಾಗ ಒಂದು ಇಂದ್ರಿಯ ಜನಿತವಾದ ಒಂದು ದೋಷ ಇದೆ. ಈ ಇಂದ್ರಿಯ ಜನಿತ ದೋಷ ಅಲ್ಲ, ಇಂದ್ರಿಯ ದೋಷದಿಂದ ಜನ್ಯ ಜ್ಞಾನ. ಇಂದ್ರಿಯ ದೋಷದಿಂದ ಜನ್ಯ ಜ್ಞಾನ ಇದೆ. ಇವಾಗ ಇವ್ರಿಗೆ ಆ ಇಂದ್ರಿಯ ದೋಷನೇ ಇಲ್ಲ. ಅವ್ರು ಹೇಳಿದ್ದು ಪ್ರಮಾಣ ಆಗ್ಬೇಕಲ್ಲ. ಅಲ್ಲ, ಅದೇ ಆವಾಗಲೇ ಬಲ ಎಲ್ಲಿದೆ ಅಂತ ನೋಡೋದು. ಮುಂದೆ ಅದು ಬರ್ತಾ ಇತ್ತು. ಇವಾಗ ಏನಾಗತ್ತೆ, ಯೋಗಿ ಪ್ರತ್ಯಕ್ಷ ಇದೆ, ನಾವು ಅಲ್ಲ. ನಮ್ಮ ಪ್ರತ್ಯಕ್ಷ ನಿಮ್ದು ಕೇವಲ ಕೇವಲ ಇಂದ್ರಿಯಕವಾದ ಪ್ರತ್ಯಕ್ಷಕ್ಕಿಂತ ಯೋಗದ ಪ್ರತ್ಯಕ್ಷ ಅನ್ನೋದು ಪ್ರಬಲ. ಆ ಪ್ರಬಲ ಪ್ರಮಾಣಕ್ಕೆ ವಿರುದ್ಧವಾಗಿದೆ ನಿಮ್ಮ ಹಾಗೆ. ಅದೇ ಈಗ ಬರೋದು, ಮುಂದೆ ಬರುತ್ತೆ. ಬಲವತ್, ಅದನ್ನು ನೋಡಿ, ಬಲವತ್ ಪ್ರಮಾಣದ ದೋಷ ಇದೆ ಅಂತ ಹೆಂಗೆ ತಿಳ್ಕೊಳ್ಳೋದು? ಬಲಿಷ್ಠವಾದ ಪ್ರಮಾಣದ ವಿರೋಧ ಬಂದಾಗ. ಆ ಬಲವತ್ವ ಎರಡು ರೀತಿ ಇದೆ. ಒಂದು ಬಹಳ ಆಗಿದೆ, ಇನ್ನೊಂದು ಸ್ವಭಾವದಿಂದ. ಅದರಲ್ಲಿ ಸ್ವಭಾವವೇ ಬಲಿಷ್ಠ. ಸ್ವಭಾವ ಯಾವುದು? ಉಪಜೀವ್ಯತ್ವ ಮೊದಲಾದವು. ಇದು ಮೇಲ್ಗಡೆ ಮಧ್ವಾಚಾರ್ಯರ ಮಾತು. ಅದಕ್ಕೆ ಪದ್ಮನಾಭ ತೀರ್ಥರ ಮಾತು, ತಚ್ಚ ಬಲವತ್ವಂ ದ್ವಿವಿಧಂ. ಬಹುತ್ವ ಪ್ರಾಬಲ್ಯ, ಸ್ವಭಾವ ಪ್ರಾಬಲ್ಯ ಭೇದಾತ್. ಒಂದು ಬಹುತ್ವ ಅನ್ನುವ ಪ್ರಾಬಲ್ಯ, ಇನ್ನೊಂದು ಸ್ವಭಾವ ಅನ್ನುವ ಪ್ರಾಬಲ್ಯ. ತತ್ರ ಬಹುತ್ವಾದಪಿ ಸ್ವಭಾವಸ್ಯ ಅಧಿಕಂ ಪ್ರಾಬಲ್ಯಂ ಅವಗಂತವ್ಯಂ. ಕೆಲವೊಮ್ಮೆ ಮೆಜಾರಿಟಿ ಅನ್ನೋದೇ ಪ್ರಬಲ ಅಂತ ಅಲ್ಲ, ಸ್ವಭಾವ ಪ್ರಬಲವೇ ಮಿಗಿಲು. ಯಾಕೆ? 100 ಜನ ಒಂದನ್ನು ತಪ್ಪಾಗಿ ತಿಳ್ಕೊತಾರೆ. ಅವರೆಲ್ಲರಿಗಿಂತ ಬುದ್ಧಿವಂತನಾದ ಒಬ್ಬ ಸರಿಯಾಗಿ ತಿಳ್ಕೊತಾನೆ. ಯಾಕೆಂದರೆ ಅವನ ಸ್ವಭಾವ, ಅವನ ಪ್ರಜ್ಞೆಯ ಸ್ವಭಾವವೇ ಬಲಿಷ್ಠ. ಆದ್ದರಿಂದ ಒಂದು ಸಂಸ್ಕೃತವಾಗಿದೆ, ಸಂಸ್ಕಾರಗೊಂಡಿದೆ. ತತ್ರ ಬಹುತ್ವಾದಪಿ, ಬಹುತ್ವಕ್ಕಿಂತ ಸ್ವಭಾವಸ್ಯ ಪ್ರಾಬಲ್ಯಂ ಅವಗಂತವ್ಯಂ. ಬಹುಭಿಃ ಪ್ರಮಾಣೈಃ ಏಕತರ ಪ್ರಮಾಣ ಬಾಧವತ್ ಉಪಜೀವ್ಯಾಕ್ಷ ಸ್ವಭಾವ ಬಲೇನ ಏಕೇನ ಬಹೂನಾಮಪಿ ಪ್ರಮಾಣಾನಾಂ ಬಾಧ ದರ್ಶನಾತ್ ಇತ್ಯಭಿಪ್ರಾಯ. ಬಹಳ ಪ್ರಮಾಣಕ್ಕಿಂತ ಒಬ್ಬನದ್ದೇ ಸ್ಟ್ರಾಂಗ್ ಆದರೆ, ಆ ಸ್ಟ್ರಾಂಗ್ ಆಗೋದು ಯಾವುದರಿಂದ? ಯೋಗದಿಂದ, ಶುದ್ಧಿಯಿಂದ, ಪ್ರತ್ಯಕ್ಷ ಮೊದಲಾದವುಗಳು ಉಪಜೀವ್ಯ. ಆದ್ದರಿಂದ ಈಗ ಹೇಳ್ತೇನೆ, ಈಗ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ಈಗ ನಮಗೂ ಯೋಗಿಗಳಿಗೂ ವ್ಯತ್ಯಾಸ ಇದೆ. ನಾವು 100 ಜನ ಒಂದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬರು ಅವ್ರು ನೋಡ್ಬೋದು. ಅಲ್ಲಿ ಅವರ ಪ್ರತ್ಯಕ್ಷ ಪ್ರಬಲ. ಯಾಕೆಂದರೆ ಯೋಗಜ ಅಂತನ್ನುವ ಶಕ್ತಿ ಇದೆ. ಆದ್ದರಿಂದ ಇನ್ನು ಇಲ್ಲಿ ಪ್ರಮಾಣಗಳಲ್ಲಿ ಅನುಮಾನ ದೊಡ್ಡದೋ, ಶಬ್ದ ದೊಡ್ಡದೋ, ಪ್ರತ್ಯಕ್ಷ ದೊಡ್ಡದೋ ಅಂದರೆ ಪ್ರತ್ಯಕ್ಷ ದೊಡ್ಡದು. ಯಾಕೆಂದರೆ ಶಬ್ದ ಪ್ರತ್ಯಕ್ಷದ ಮೂಲಕವೇ, ಅಂದರೆ ಇಂದ್ರಿಯದ ಮೂಲಕವೇ ನಮಗೆ ಗೊತ್ತಾಗಬೇಕು. ಅನುಮಾನವು ಪ್ರತ್ಯಕ್ಷದ ಮೂಲಕವೇ ಬರಬೇಕು. ಅದರಿಂದ ಆಗುತ್ತೆ. ಏವಂ ಪ್ರಸಂಗ ಪ್ರಾಪ್ತಂ ಪ್ರಮಾಣಾನಾಂ ಬಲಾಬಲ ವಿವೇಕಂ ಬ್ರಹ್ಮತರ್ಕವಾಕ್ಯೇನ ತಲ್ಲಕ್ಷಣ ಪ್ರಕಟನಪೂರ್ವಕಂ ಪ್ರಕಟಯತಿ ಅದೃಷ್ಟಮಿತಿ.
ಪ್ರಮಾಣಗಳು, ಇದು ತತ್ವಮಂಜರಿ ನಮ್ಮ ನಾರಾಯಣ ಪಂಡಿತರ ಮಾತು. ಪ್ರಮಾಣ ಬಲವೋ ಯಾವುದು ದುರ್ಬಲ ಅನ್ನೋದನ್ನು ಬ್ರಹ್ಮತರ್ಕ ವಾಕ್ಯದಿಂದ ತೋರಿಸ್ತಾ ಇದ್ದಾರೆ. ಏಕೆಂದರೆ ವೇದದ ಶಬ್ದಕ್ಕಿಂತ ಶಬ್ದವನ್ನು ಗ್ರಹಿಸುವ ಪ್ರತ್ಯಕ್ಷ ಪ್ರಬಲ ಅಂತ ಹಿಂದೆ ಹೇಳಿತು. ಅದರ ಬಗ್ಗೆ ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳಬೇಕಾದ್ರೆ ಬ್ರಹ್ಮತರ್ಕದ ಮಾತನ್ನೇ ಕೋಟ್ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷಾದೀನಾಂ ಲಕ್ಷಣ ಮುಕ್ತ ಸಾಕ್ಷಿ ಪ್ರಮಾಣ ಲಕ್ಷಣಮಾಹ ಸ್ವದೃಕ್ಚೇತಿ ಅದುಷ್ಟಮಿಂದ್ರಿಯಂ ತ್ವಕ್ಷಂ ತರ್ಕೋದುಷ್ಟಸ್ತಥಾನುಮ ಆಗಮಃ ಅದೃಷ್ಟವಾಕ್ಯಂ. ಇದು ಮೂರು ಬಾಹ್ಯ ಪ್ರಮಾಣಗಳ ಲಕ್ಷಣ. ಸ್ವದೃಕ್ಚ ಅನುಭವ ಸ್ಮೃತಃ ಅನ್ನೋದು ಸಾಕ್ಷಿ ಪ್ರಮಾಣದ ಲಕ್ಷಣ, ಸಾಕ್ಷೀಂದ್ರಿಯದ ಲಕ್ಷಣ. ನೋಡಿ, ಅವರು ಹೇಳದ್ದನ್ನು ಇವರು ಅಂದರೆ ಪದ್ಮನಾಭ ತೀರ್ಥರು ಯಾವ ಆಯಾಮದಲ್ಲಿ ಹೇಳಿದ್ರು ಅದು ಬಿಟ್ಟು ಬೇರೆ ಆಯಾಮದಲ್ಲಿ ಹೇಳಿದ್ರು. ಈಗ ಈ ಅದುಷ್ಟಮಿಂದ್ರಿಯಂ ತ್ವಕ್ಷಂ ಶುರು ಆಗೋದಕ್ಕಿಂತ ಏನು ಹೇಳಿದ್ರು? ನೇಹನಾನಾಸ್ತಿ ಕಿಂಚನ ಅಹಂ ಬ್ರಹ್ಮಾಸ್ಮಿ ಅಂತ ಪ್ರತ್ಯಕ್ಷ ಇದೆ ಎಂದರು. ಮಾತಿದೆ, ಶಬ್ದ ಇದೆ. ನೇಹನಾನಾಸ್ತಿ ಕಿಂಚನ ಅನ್ನುವ ಶಬ್ದ ನಮ್ಮ ಜಗತ್ತು ಸತ್ಯ ಅಂತನ್ನುವ ಪ್ರಮಾಣಕ್ಕಿಂತ ದೊಡ್ಡದು ಅಂತ ಅಂದರು ಅವರು. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು, ಇಲ್ಲಪ್ಪ, ಆ ವೇದ ಪ್ರತ್ಯಕ್ಷದ ಮೂಲಕ ಅಂದರೆ ಇಂದ್ರಿಯದ ಮೂಲಕವೇ ನಮ್ಗೆ ಗೊತ್ತಾಗಬೇಕಲ್ವಾ. ಕಿವಿಗೆ ಕೇಳಿಸ್ತಾ ಇದೆ ವೇದ ಅಂದರೆ ಶ್ರೋತ್ರೇಂದ್ರಿಯದಿಂದ ಗೋಚರವಾಗ್ತಾ ಇದೆ ವೇದ. ನಮ್ಮ ಸ್ವರೂಪೇಂದ್ರಿಯ ಏನು ಹೇಳ್ತಾ ಇದೆ? ಜಗತ್ತು ಸತ್ಯ ಅಂತ ಇದೆ. ಯಾವುದು ಪ್ರಬಲ? ಸ್ವರೂಪೇಂದ್ರಿಯ. ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ಶಬ್ದವನ್ನು ಬದಲಾಯಿಸಿಕೊಳ್ತೇವೆ ನಾವು, ಬೇರೆ ಅರ್ಥ ಮಾಡ್ಕೋತೇವಲ್ಲ. ನೀರು ತಗೊಂಬ ಅನ್ನುವ ಶಬ್ದ ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ಲೋಟವನ್ನು ಹಿಡ್ಕೊಂಡು ಬರೋ ಹಾಗೆ ಮಾಡುತ್ತೆ. ನಾನು ಹೇಳಿದ ಬರೇ ನೀರು, ಯಾಕೋ ಲೋಟ ತಂದಿ ಅಂತ ಯಾರು ಕೇಳಲ್ಲ. ಯಾಕೆಂದರೆ ನೀರು ಹಿಡ್ಕೊಳ್ಳಿಕ್ಕಾಗಲ್ಲ ಅನ್ನುವ ಅನುಭವ, ಹಾಗೆ ನೀರು ಹಿಡ್ಕೊಳ್ಳಿಕ್ಕಾಗಲ್ಲ ಅನ್ನುವ ಅನುಭವ ಲೋಟದ ಸಹಕಾರವನ್ನು ಜೊತೆಗೆ ಅಡ್ಜಸ್ಟ್ ಮಾಡಿಸ್ಬಿಡುತ್ತೆ. ಇದೆಲ್ಲ ಪ್ರತ್ಯಕ್ಷ ಪ್ರಬಲ. ಈ ಪ್ರತ್ಯಕ್ಷಕ್ಕೆ ಅನುಗುಣವಾಗಿ ವೇದಕ್ಕೆ ಅರ್ಥ ಮಾಡಬೇಕು ಅಂತ ಹೇಳಿದ್ರು ಹಿಂದೆ. ಅಂದರೆ ಬಲಾಬಲ, ಯಾವುದು ಬಲ ಯಾವುದು ದುರ್ಬಲ ಅದನ್ನು ಹೇಳಲಿಕ್ಕೆ ಪ್ರಮಾಣಗಳ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಅದೃಷ್ಟಮಿಂದ್ರಿಯಂ ತ್ವಕ್ಷಂ. ಆಯ್ತಾ? ಇದಂ ಅದೃಷ್ಟಮಿತಿ ನಿಶ್ಚೇತುಂ ಕಥಂ ದೋಷಜ್ಞಾನಂ ಸ್ಯಾತ್ ಇತ್ಯತಃ ಬಲವದಿತಿ. ಹಾಗಾದರೆ ಈ ಜ್ಞಾನದಲ್ಲಿ ದೋಷ ಇಲ್ಲ ಅಂತನ್ನೋದು ಹೆಂಗೆ ಗೊತ್ತಾಗತ್ತೆ? ಬಲವತ್ ಪ್ರಮಾಣದಿಂದ ಗೊತ್ತಾಗತ್ತೆ ಅಂದರು. ಹಾಗಾದರೆ ಎರಡು ವಸ್ತುವಿಗೆ, ಎರಡು ಪ್ರಮಾಣಕ್ಕೆ ಬಲಾಬಲ ಹೆಂಗೆ ತೀರ್ಮಾನ ಆಗತ್ತೆ ಅಂತಂದರೆ, ತಯೋ ಸ್ವಭಾವೋ ಬಲವಾನ್. ಅದರಲ್ಲಿಯೂ ಎರಡು ತರಹ ಇದೆ. ಪ್ರಾಬಲ್ಯದಲ್ಲಿಯೂ ಎರಡು ತರಹ, ಒಂದು ಸ್ವಭಾವ, ಇನ್ನೊಂದು ಉಪಜೀವ್ಯತ್ವ ಅಂತ. ಆ ಉಪಜೀವ್ಯತ್ವವನ್ನೇ ಸಾಕ್ಷಿ ಅಂತಲೂ ಕರೀತಾರೆ. ಹೀಗೆ ಆಚಾರ್ಯರ ಪ್ರಮಾಣ ಲಕ್ಷಣ, ಆಮೇಲೆ ಪ್ರಮಾಣದ ಬಲಾಬಲ ಲಕ್ಷಣ ಅತ್ಯಂತ ಸಂಕ್ಷಿಪ್ತವಾಗಿ ಬೇರೆ ಗ್ರಂಥಗಳಿಗಿಂತ ಚಂದ ಮಾಡಿ, ನೀವು ಬೇರೆ ಬೇರೆ ಗ್ರಂಥಗಳನ್ನು ನೀವು ಓದಿದರೆ ಇಷ್ಟು ಸರಳವಾಗಿ ಹೇಳಿಲ್ಲ ಯಾರು. ಮತ್ತು ಅಲ್ಲಿ ಸಮಸ್ಯೆಗಳು ಇದೆ. ಅದೃಷ್ಟಮಿಂದ್ರಿಯಂ ತ್ವಕ್ಷಂ ವಿಷಯ ಸಂಬದ್ಧತ್ವಂ ವಿಶೇಷಂ ತುನಾಹ ತರ್ಕೋ ಯುಕ್ತಿರ್ ಯಥಾ ಪ್ರತ್ಯಕ್ಷಂ ತಥಾ ತ್ರಿಶ್ವೇಕಂ ಪ್ರಮಾಣಂ. ತರ್ಕ, ಯುಕ್ತಿ, ಪ್ರತ್ಯಕ್ಷ. ಅಥಾಪಿ ಪ್ರತ್ಯಕ್ಷಂ ಆಗಮಂ ವಾ ಅನುಸೃತ್ಯಮಾನಂ. ಅನುಮಾನ ಅನ್ನೋದು ಪ್ರತ್ಯಕ್ಷ ಹಾಗೂ ಅನುಮಾನದ ನಡುವೆ ಇರುವಂಥದ್ದು. ಒಂದೋ ಪ್ರತ್ಯಕ್ಷವನ್ನು ಅನುಸರಿಸಿ ಮಾಡಬೇಕು, ಒಂದೋ ಆಗಮವನ್ನು ಅನುಸರಿಸಿ ನಮ್ಮ ತರ್ಕವನ್ನು ಮಾಡಬೇಕು. ತಥಾಚ ಅತ್ರ ತರ್ಕಶಬ್ದೇನ ಅನಿಷ್ಟ ಪ್ರಸಂಜನಂ ಇಷ್ಟೋಪಪಾದನಂ ಚೇತಿ ದ್ವಯಮಪ್ಯುಚ್ಯತೆ ಊಹ ಸಾಮ್ಯ. ತರ್ಕ ಅನ್ನೋದಕ್ಕೆ
ಅನಿಷ್ಟ ಪ್ರಸಂಜನ, ಇಷ್ಟ ಉಪಪಾದನ ಅಂತ ಎರಡು ಮುಖವನ್ನು ಹೇಳ್ತಾರೆ. ಅದು ಎರಡೂ ಕೂಡ ಇದ್ರೂ ತರ್ಕ ಅನುಮಾನಕ್ಕಿಂತ ಬೇರೆ ಅಲ್ಲ ಅಂತ ಪದ್ಮನಾಭ ತೀರ್ಥರು, ನಾರಾಯಣ ಪಂಡಿತರು ಹೇಳಿದ್ದಾರೆ. ಊಹ ಸಾಮ್ಯಾತ್ ಪದಂ ಪದೇ ಪದಾನಿವಾ ವಾಕ್ಯಂ ಯತ್ರ ವಾಕ್ಯಾರ್ಥ ಪರ್ಯವಸಿತಿ. ವಾಕ್ಯ ಅಂದರೆ ಏನು? ಅಲ್ಲಿ ಪೂರ್ತಿ ಪದ ಮುಗಿಬೇಕು, ಅದು ವಾಕ್ಯ. ಆ ವಾಕ್ಯ ಪ್ರಮಾಣ. ಸ್ವದೃತ್ಯ ಅನುಭವಾಕ್ಯಂ ಪೃಥಕ್ ಪ್ರಮಾಣಂ ಬಲವತ್ ಪ್ರಮಾಣತಶ್ಚೈವ ಚಕಾರ ಏವ ಅರ್ಥಂ ಚಕಾರ ಏವಕಾರಾರ್ಥಂ ಅವಧಾರಣಂ ದೃಢೀಕರೋತಿ. ಬಲವತ್ ಪ್ರಮಾಣತಶ್ಚೈವ ಎರಡೂ ಇದೆ, ಚಕಾರವೂ ಇದೆ, ಏವಕಾರವೂ ಇದೆ. ಇದೇ ಪ್ರಬಲ ಪ್ರಮಾಣ ಅಂತ. ಅಧಿಕಂ ಅಸ್ಮತ್ಕೃತ ತತ್ವಚಂದ್ರಿಕಾಯಾಮ್. ನಿಮಗೆ ಜಾಸ್ತಿ ಬೇಕು ಅಂದರೆ ತತ್ವಪ್ರದೀಪಕ್ಕೆ ಬರೆದ ವ್ಯಾಖ್ಯಾನದಲ್ಲಿ ನೋಡ್ರಿ, ಸಾಕು. ಇದು ಗ್ರಾಮರ್ಗೆ ಅವರು ಬರೆದಿದ್ದಾರೆ. ಯಾವುದು? ಇದು ಈ ಆಚಾರ್ಯ ಯಾಕೆ ಬರೆದ್ರು ಅಂತನಾ? ನಿರ್ಣಯ ಚಂದ್ರಿಕಾ ಇದು ಗ್ರಾಮರ್ಗೆ ಹೇಳ್ತಾ ಇದ್ದಾರೆ. ಹೌದು ಹೌದು.